10ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 14 ಭಾರತದ ಜಲ ಸಂಪನ್ಮೂಲಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಪೀಠ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ. ವಾಕ್ಯ 1. ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಡ್ಯಾಶ್. ಉತ್ತರ ದಾಮೋದರ ನದಿ. ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ದಾಮೋದರ ನದಿ. 2. ಬಿಹಾರಿನ ಕಣ್ಣೀರಿನ ನದಿ ಡ್ಯಾಶ್. ಉತ್ತರ ಕೌಸಿ. ಬಿಹಾರಿನ ಕಣ್ಣೀರಿನ ನದಿ ಕೌಸಿ. ವಾಕ್ಯ 3. ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಡ್ಯಾಶ್. ಉತ್ತರ ಕೃಷ್ಣ ಮೇಲ್ದಂಡೆ ಯೋಜನೆ. ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ. 4. ಪಂಪಾ ಸಾಗರ ಜಲಾಶಯವು ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿದೆ. ಉತ್ತರ ವಿಜಯನಗರ. ಪಂಪಾ ಸಾಗರ ಜಲಾಶಯವು ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿದೆ. 5. ಹೀರಾಕುಡ್ ಅಣೆಕಟ್ಟೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ. ಉತ್ತರ ಮಹಾನದಿಗೆ. ಹೀರಾಕುಡ್ ಅಣೆಕಟ್ಟೆಯನ್ನು ಮಹಾನದಿಗೆ ನಿರ್ಮಿಸಲಾಗಿದೆ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ 6. ನೀರಾವರಿ ಎಂದರೇನು? ನೀರಾವರಿಯ ವಿಧಗಳು ಯಾವುವು? ಉತ್ತರ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ, ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದನ್ನು ನೀರಾವರಿ ಎನ್ನುತ್ತೇವೆ. ನೀರಾವರಿಯ ವಿಧಗಳು: 1. ಬಾವಿ ನೀರಾವರಿ, ಅದರಲ್ಲಿ ತೆರೆದ ಬಾವಿ, ಕೊಳವೆ ಬಾವಿ. 2. ಕಾಲುವೆ ನೀರಾವರಿ, ಅದರಲ್ಲಿ ಪ್ರವಾಹ ಕಾಲುವೆ, ಸರ್ವಕಾಲಿಕ ಕಾಲುವೆ. 3. ಕೆರೆ ನೀರಾವರಿ. ಪ್ರಶ್ನೆ 7. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎಂದರೇನು? ಅದರ ಉದ್ದೇಶಗಳ್ಯಾವುವು? ಉತ್ತರ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ನೀರಾವರಿಯ ಜೊತೆಗೆ ಇತರ ಹಲವಾರು ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎನ್ನುತ್ತಾರೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು, ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು, ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು, ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು, ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರು ಒದಗಿಸುವುದು, ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು, ಮೀನುಗಾರಿಕೆಯ ಅಭಿವೃದ್ಧಿ ಮಾಡುವುದು, ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು. ಪ್ರಶ್ನೆ 8. ಕರ್ನಾಟಕದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಹೆಸರಿಸಿ. ಉತ್ತರ ಕರ್ನಾಟಕದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು: ಶಿವನಸಮುದ್ರ, ತುಂಗಭದ್ರಾ, ಜೋಗ, ಭದ್ರಾ, ಆಲಮಟ್ಟಿ, ಕಾಳಿ, ಸೂಪ, ಕದ್ರಾ ಮತ್ತು ಕೊಡಸಳ್ಳಿ. ಪ್ರಶ್ನೆ ಸಂಖ್ಯೆ 9. ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ ಏಕೆ? ಉತ್ತರ ಭಾರತವು ಅಪಾರ ಪ್ರಮಾಣದ ಜಲಸಂಪತ್ತನ್ನು ಹೊಂದಿದ್ದರೂ ಅದರ ಹಂಚಿಕೆಯು ತಾರತಮ್ಯದಿಂದ ಕೂಡಿದೆ. ಅಲ್ಲದೆ ಮಳೆಗಾಲದ ಅವಧಿಯು ಕಡಿಮೆ ಇದ್ದು ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತದೆ. ಆದ್ದರಿಂದ ದೇಶದಲ್ಲಿ ಕಂಡುಬರುತ್ತಿರುವ ಜಲಕ್ಷಾಮವನ್ನು ನಿವಾರಿಸಲು, ಸಾರ್ವಜನಿಕ ನೀರು ಪೂರೈಕೆ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಅಂತರ್ಜಲ ಮಟ್ಟವನ್ನು ಮರುಪೂರಣ ಮಾಡಲು ಹಾಗೂ ದೇಶದ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ. ಪ್ರಶ್ನೆ 10. ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದರೇನು? ಉತ್ತರ ಎಲ್ಲ ರಾಜ್ಯಗಳು ವರ್ಷದ ಎಲ್ಲ ಅವಧಿಯಲ್ಲೂ ಸಾಕಷ್ಟು ವಿದ್ಯುತ್ ಪೂರೈಕೆಯನ್ನು ಹೊಂದಿರುವುದಿಲ್ಲ. ಆದ್ದರಿಂದ ದೇಶದ ಯಾವುದೇ ಭಾಗದಲ್ಲಿ ಉತ್ಪಾದನೆಯಾಗುವ ಹೆಚ್ಚುವರಿ ವಿದ್ಯುತ್ತನ್ನು ವಿದ್ಯುತ್ ಕೊರತೆ ಇರುವ ಪ್ರದೇಶಗಳಿಗೆ ಸಮರ್ಥವಾಗಿ ಪ್ರಸರಣ ಮಾಡಲು ನಿರ್ವಹಿಸಲಾಗಿರುವ ಜಾಲವನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ಎನ್ನಲಾಗುತ್ತದೆ. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ: ವಾಕ್ರಾ ಅಣೆಕಟ್ಟು, ಗೋವಿಂದ ಸಾಗರ. ತುಂಗಭದ್ರಾ ಅಣೆಕಟ್ಟು, ಪಂಪಾ ಸಾಗರ. ಆಲಮಟ್ಟಿ ಅಣೆಕಟ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ನಾರಾಯಣಪುರ ಅಣೆಕಟ್ಟು, ಬಸವಸಾಗರ. ಮುಖ್ಯ ಪ್ರಶ್ನೆ 4. ಚಟುವಟಿಕೆ. ಪ್ರಶ್ನೆ 1. ಭಾರತದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉಪಯೋಗಗಳನ್ನು ಪಟ್ಟಿ ಮಾಡಿ. ಉತ್ತರ ನೀರಾವರಿ ಸೌಲಭ್ಯ, ಜಲವಿದ್ಯುತ್ ಉತ್ಪಾದನೆ, ಪ್ರವಾಹ ನಿಯಂತ್ರಣ, ಕುಡಿಯುವ ನೀರು ಮತ್ತು ಕೈಗಾರಿಕಾ ಬಳಕೆ, ಮಣ್ಣಿನ ಸವಕಳಿ ತಡೆಯುವುದು, ಮೀನುಗಾರಿಕೆ ಅಭಿವೃದ್ಧಿ, ಅರಣ್ಯ ಸಂಪತ್ತು ಮತ್ತು ನೌಕಾಯಾನ. ಪ್ರಶ್ನೆ 2. ನಿಮ್ಮ ಹತ್ತಿರದಲ್ಲಿ ಮಳೆ ಕೊಯ್ಲು ವಿಧಾನವನ್ನು ಅಳವಡಿಸಿಕೊಂಡಿರುವ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ. ಉತ್ತರ ಪರಿಶೀಲಿಸಿದ ಮಳೆ ಕೊಯ್ಲು ವಿಧಾನ: ಚಾವಣಿ ಮಳೆ ನೀರು ಸಂಗ್ರಹಣೆ. ಕಂಡುಬಂದ ಪ್ರಮುಖ ಅಂಶಗಳು: ನೀರು ಸಂಗ್ರಹಣೆ: ಮನೆ ಮೇಲ್ಛಾವಣಿಯ ಮೇಲೆ ಬೀಳುವ ಮಳೆ ನೀರನ್ನು PVC ಪೈಪ್ಗಳ ಮೂಲಕ ಕೆಳಗೆ ತರಲಾಗುತ್ತದೆ.
ಶೋಧನೆ. ಪೈಪ್ಗಳ ತುದಿಯಲ್ಲಿ ಮರಳು, ಜರಡಿಕಲ್ಲು ಮತ್ತು ಇದ್ದಿಲು ಇರುವ ಶೋಧಕ ಘಟಕವನ್ನು ಅಳವಡಿಸಿ ನೀರನ್ನು ಶುದ್ಧೀಕರಿಸಲಾಗುತ್ತದೆ. ಬಳಕೆ ಮತ್ತು ಮರುಪೂರಣ. ಶುದ್ಧೀಕರಿಸಿದ ನೀರನ್ನು ನೆಲದಡಿಯ ತೊಟ್ಟಿಯಲ್ಲಿ ಸಂಗ್ರಹಿಸಿ ದಿನನಿತ್ಯದ ಬಳಕೆಗೆ ಉಪಯೋಗಿಸಲಾಗುತ್ತದೆ. ಹೆಚ್ಚುವರಿ ನೀರನ್ನು ಕೊಳವೆ ಬಾವಿಯ ಹತ್ತಿರ ಇಂಗು ಗುಂಡಿ ಮಾಡಿ ಅಂತರ್ಜಲ ಮರುಪೂರಣಕ್ಕೆ ಬಿಡಲಾಗುತ್ತಿದೆ. ಮಾಲೀಕರಿಂದ ಪಡೆದ ಮಾಹಿತಿ. ಮಳೆ ಕೊಯ್ಲು ಅಳವಡಿಸಿಕೊಳ್ಳುವುದರಿಂದ ಬೇಸಿಗೆಯಲ್ಲೂ ನೀರಿನ ಅಭಾವ ಉಂಟಾಗುತ್ತಿಲ್ಲ ಮತ್ತು ಕೊಳವೆ ಬಾವಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ.